50,000 ಕೊಟ್ಟರೆ ಇಟ್ಸ್ ಎನಫ್. 50,000 ರೂಪಾಯಿ ಕೊಡ್ತಕ್ಕಂಥ ಸರ್ಕಾರ ಸೌಲಭ್ಯ ನಾವೇನು ಉದ್ಧಾರ ಆಗಿಲ್ಲ. ಆದರೆ ನಾವು ಇನ್ನೊಬ್ಬರು ತ್ಯಾಗ ಮಾಡಿದ್ರೆ ಮಾತ್ರ ನಮ್ಮ ಹೆಸರು ಕುಟುಂಬದಲ್ಲಿ ಉಳಿತೀವಿ. ಸಾಹೇಬ್ ಹೇಳ್ತಿದ್ರು, ನಾನೊಂದ್ಸಲಿ ಇದಕ್ಕೆ ಹೋಗಿದ್ದೆ, ಮಾಗಡಿ ದೇವಸ್ಥಾನಕ್ಕೆ ಹೋಗೋದು. ಅಲ್ಲಿ ನೀವು ನಂಬಕ್ಕೆ ಸಾಧ್ಯ ಇಲ್ಲ, ಇವತ್ತು ಅಂಬೇಡ್ಕರ್ ನಿಗಮ ಮಾಡಿದವರು ದಲಿತರು, ಅಂಬೇಡ್ಕರ್ ನಿಗಮ ಮಾಡಿದವರು ದಲಿತರು, ಅಂಗನವಾಡಿಗಳು ತೆಗೆದವರು ದಲಿತ ಮಂತ್ರಿಗಳು. ಇವತ್ತು ಭೂ ಸುಧಾರಣೆ ತರಲಿಕ್ಕೆ ಕಾರಣಕರ್ತರಾದಂಥ ಬಸಲಿಂಗಪ್ಪ, ಅದರ ಜೊತೆಯಲ್ಲಿ ಸಾಹೇಬರ ತಂದೆಯವರು ಸಹಕಾರವಾಗಿ ನಿಂತ್ಕೊಂಡು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಸರ್, ಜನರಲ್ ಅವ್ರಿಗೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ದಲಿತರ ಕೊಡುಗೆ ಜಾಸ್ತಿ ಇದೆ ಸರ್. ಈ 30 ವರ್ಷ ಕರೆಕ್ಟ್ ನೀವು ಹೇಳಿದ ಉತ್ತರನು ಕರೆಕ್ಟಾಗಿದೆ ಬೇರೆಯವ್ರ ಜನರಲ್ನವ್ರಿಗೆ. ನಾವು ಕಾಂಗ್ರೆಸ್ಸು ಅಂದರೆ ನಮ್ಮ ತಾಯಿ ಸಮಾನವಾಗಿ ನೋಡ್ತೀವಿ. ಬೆಂಗಳೂರಲ್ಲಿ ಹೇಳಿದ್ದು ಕರೆಕ್ಟ್ ಸರ್, ಬೆಂಗಳೂರಲ್ಲಿ SC STಗಳು ಸಂಘಟನೆ ಆಗ್ತಾ ಇದೆ ಸರ್, ಬಟ್ ಆಗ್ತಿರೋದಕ್ಕೂ ಒಂದು ಲೋಪ ಇದೆ ಸರ್. ಗ್ರಾಮಾಂತರ ಪ್ರದೇಶದಲ್ಲಿ APMC ಇರ್ತವೆ, ಗ್ರಾಮ ಪಂಚಾಯತ್ ಇರ್ತವೆ, ತಾಲೂಕು ಪಂಚಾಯತ್ ಇರ್ತವೆ, ಎಲ್ಲವೂ ಬರ್ತದೆ. ಬೆಂಗಳೂರು ನಗರದ ಪ್ರದೇಶದಲ್ಲಿ ನೀವು BVP ಬಿಟ್ಟರೆ ಏನು ಕೊಡೋದೇ ಇದೆ, BVP ಬಿಟ್ಟರೆ ಏನು ಕೊಡೋದು. ಹಾಗಾಗಿ ನಾನು ನಿಮ್ಮನ್ನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಜನರಲ್ ಕ್ಷೇತ್ರದಲ್ಲಿ ಸರ್, ಈಗ ತಾವು ಹೇಳ್ತೀರಿ ಸರ್ 2 ವಾರ್ಡ್ ಆಗಬೇಕು, 2 ವಾರ್ಡ್ ಆಗ್ತದೆ ಶೆಡ್ಯೂಲ್ ಕಾಸ್ಟ್. ನಂದೊಂದು ಮನವಿ ಇದೆ ಸರ್, 2 ವಾರ್ಡಲ್ಲಿ ಪರಿಶಿಷ್ಟ ಜಾತಿ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡೋದು ಕನಿಷ್ಠ ಪಕ್ಷ 1 ವಾರ್ಡ್ ಟಿಕೆಟ್ ಕೊಡಿ ಸರ್. ಅದು ನಿಜವಾದ ಒಂದು ಅಥವಾ 2 ಅವಕಾಶ ಆಗಿದ್ರೆ 2 ಕೊಡಿ. ಒಂದು ವಿಚಾರ ಏನಂದ್ರೆ, ನಾವು ನಮ್ದು ಸ್ವಾರ್ಥ ಇದೆ ಸರ್. ಯಾವ ಪಕ್ಷಕ್ಕೋಸ್ಕರ ಜಯಂತಿ, ಯಾವ ಪಕ್ಷಕ್ಕೋಸ್ಕರ ಟೇಬಲ್ ಹಾಕ್ತೀವಿ, ಯಾವ ಪಕ್ಷಕ್ಕೋಸ್ಕರ RSS ಎದುರಿಸ್ತೀವಿ, ಯಾವ ಪಕ್ಷಕ್ಕೋಸ್ಕರ ರೆಡ್ಡಿಗಳನ್ನ ಎದುರಿಸ್ತೀವಿ, ಇನ್ನೊಂದು ಬೇರೆ ಬೇರೆ ಹೇಳ್ತೀವಿ ವಿರೋಧ ಪಕ್ಷಗಳನ್ನ ನಾವು ಯಾರು ಎದುರಿಸ್ತೀವಿ. ಆದರೆ ಟಿಕೆಟ್ ಅಂತ ಬಂದಾಗ, ಸರ್ಕಾರದ ಸವಲತ್ತು ಅಂತ ಬಂದಾಗ ನಮ್ಮನ್ನೆಲ್ಲ ಒಂದು ಕಡೆ ಬೇರೆ ಥರ ನೋಡೋದು ಬೇಡ. ಅಷ್ಟು ನಾನು ಜನರಲ್ ಜಿಲ್ಲಾಧ್ಯಕ್ಷರಲ್ಲಿ ಮತ್ತು ಬ್ಲ್ಯಾಕ್ ಕಾಂಗ್ರೆಸ್ ನಾನು ವಿಶೇಷವಾಗಿ ಡಿಪಾರ್ಟ್ಮೆಂಟ್ ಪರವಾಗಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೆ. ಫಸ್ಟ್ ಬೆಂಗಳೂರು ನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆದರೆ ವಿಶೇಷ ಸಂದರ್ಭ ಇದೆ ಹೇಳಬೇಕು. ನಾನು ಅನೌನ್ಸ್ ಆಗಿದ್ದೆ, ಬೆಂಗಳೂರು ನಗರ ಜಿಲ್ಲಾ ಕಾಂಗ್ರೆಸ್ ಬೊಮ್ಮನಹಳ್ಳಿ ನಮಗೆ ಬರ್ತದೆ. ನಮ್ಮ ವೆಂಕಟೇಶನ್ ಅಂತ ಗೊತ್ತಿಲ್ಲ, ರಾಮಲಿಂಗ ಸಾಹೇಬ್ ಆಕ್ಚುಲಿ 2 ದಿವಸ ಹುಡುಕಿದ್ರು ನನ್ನ ನಂಬರ್ ಸಿಗ್ತಿಲ್ಲ. ಫಸ್ಟ್ ಲೇಟರ್ ಬೊಮ್ಮನಹಳ್ಳಿಗೆ ಅಂಬರೀಶ್ ಅಂತ ಬ್ಲ್ಯಾಕ್ ಪ್ರೆಸಿಡೆಂಟ್ ಮಾಡಿ ಬೆಂಗಳೂರು ಸೌತ್ ನನಗೆ ಹಾಗಾಗಿ ನನ್ನ ಪರಿಚಯ ಹೋಗಬೇಕು. ಸನ್ಮಾನ್ಯ KPCC ಜಿಲ್ಲಾ ಕಾಂಗ್ರೆಸ್ಸಿನ ಕಾಂಗ್ರೆಸ್ ಅಂದರೆ ಎಲ್ಲ ವರ್ಗಗಳಿಗೆ ನ್ಯಾಯ ಸಿಗ್ತದೆ. ಗೋಮಂಜುನಾಥ್ ಅವರ ಹಿಂದುಳಿದ ವರ್ಗದ ನನ್ನ ಸಹಪಾಠಿ ಎಲ್ಲ ಕಾಲದಲ್ಲೂ ನೀವು ಡೆಲ್ಲಿಪಲ್ಲಿ ಎಲ್ಲ ನೋಡಿದಾಗ ನಾನು ಸಂಪತ್ತಲ್ಲಿ ಇಡೀ ಜೋಡಲ್ಲಿ ಎಲ್ಲ ಕಾಲದಲ್ಲೂ ನಮ್ಮ ಇದರಲ್ಲಿರ್ತಕ್ಕಂಥ ಸಂಪತ್ತೆಲ್ಲ ಸ್ಥಳೀಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ, ವಿಶೇಷವಾಗಿ ನಮ್ಮ ಕಚೇರಿಯನ್ನು ಭಾಳ ಅಚ್ಚುಕಟ್ಟಾಗಿ ಎಲ್ಲ ಮುದ್ರಾಜ್ ಅವರೇ, ರಾಜ್ಯ ಸಂಚಾಲಕರು, ಜಿಲ್ಲಾ ಉಪಾಧ್ಯಕ್ಷರೇ, ಜಿಲ್ಲಾ ಸಂಚಾಲಕರು ಮತ್ತು ನನ್ನ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ನಡೆಸಿಕೊಟ್ಟಿರ್ತಕ್ಕಂಥ ಆಡಳಿಸಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾದಂಥ ಸಂಪತ್ ಕುಮಾರ್ ಅವರೇ, ಮತ್ತೊಬ್ಬ ಜಿಲ್ಲಾಧ್ಯಕ್ಷರಾದಂಥ ಬೆಂಗಳೂರು ಉತ್ತರ ಸ್ನೇಹಿತರಾದಂಥ ಕೋವಿ ವೆಂಕಟೇಶ್ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮುನ್ರಾಜ್ ಅವರೇ, ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಮುನ್ರಾಜ್ ಅರುಣ್ ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅರುಣ್ ಕುಮಾರ್ ಅವರೇ, ಮತ್ತು ಪ್ರಭಾಕರ್ ಅವರೇ, ಮತ್ತು ಮಹಿಳಾ ನಾಯಕರ ಉಪಾಧ್ಯಕ್ಷರುಗಳೇ, ಜಿಲ್ಲಾ ಕಾಂಗ್ರೆಸ್ಸಿನ ಎಲ್ಲ ಹಂತದ ಪದಾಧಿಕಾರಿಗಳೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ, ಭಾಳ ಎಲ್ಲ ಥರದ ವಿಚಾರಗಳನ್ನು ತಾವು ಚರ್ಚೆ ಮಾಡಿದ್ದೀರಿ. ನಂದು ಒಂದು 2-3 ವಿಚಾರ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಆಗಲೂ ಕೂಡ ನಿಮ್ಮ ಜೊತೆಲೆ ಮಾತಾಡ್ತಾ ಎಲ್ಲ ವಿಚಾರನೂ ಹೇಳಿದ್ದೀನಿ. ತಾವು ಕೇಳಿದ್ರೆ SC ಘಟಕ ಏನು ಅಂತೇಳಿ. ಈಗ SC ಘಟಕ ಹುಟ್ಟಾಕೋದಕ್ಕೆ ಬಾಬಾ ಜಗಜೀವನ್ ರಾಮ್ ಅವರು ಕಾರಣ. ಯಾಕೆಂತ ಹೇಳಿದ್ರೆ, ಸ್ವತಂತ್ರದ ನಂತರ ಸ್ವತಂತ್ರ ಹೋರಾಟಗಾರರು ಮಾತ್ರ ರಾಜಕೀಯ ಮಾಡ್ತಕ್ಕಂಥದ್ದು, ಕರ್ಕೊಂಬಂದವ್ರಿಗೆ ಸ್ಪರ್ಧೆ ಮಾಡ್ತಕ್ಕಂಥದ್ದು ಅವಕಾಶ ಕೊಡ್ತಾಯಿದ್ರು. ದಿನೇ ದಿನೇ ದೇಶದಲ್ಲಿ ಕಾಂಗ್ರೆಸ್ಸಿನ ಬೆಂಬಲಿಗರು ಜಾಸ್ತಿ ಆದಾಗ ಪರಿಶಿಷ್ಟ ಜಾತಿಯು, ಪರಿಶಿಷ್ಟ ವರ್ಗದವರೆಲ್ಲ ಮೂಲೆ ಗುಂಪಾಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಮೂಲೆ ಗುಂಪು ಆಗಬಾರ್ದು ಅಂತಕ್ಕಂಥ ಮಾತನ್ನು ತೀರ್ಮಾನ ಮಾಡಿ ಪರಿಶಿಷ್ಟ ವಿಭಾಗಕ್ಕೆ ಒಂದು ಮಾಡಿದ್ರು. ಮತ್ತು ಮಹಿಳಾ ವಿಭಾಗ ನಮಗೆ ಗೊತ್ತಿರೋಂಗೆ ಇಂದಿರಾ ಗಾಂಧಿಯವರು ಮಾಡಿದ್ರು, ಯೂತ್ ಕಾಂಗ್ರೆಸ್ಸಿಂದ ಸಂಜಯ್ ಗಾಂಧಿಯವರು ಮಾಡಿದ್ರು. ಇದೇ ಥರ ಹಲವಾರು ಘಟಕಗಳು ಹುಟ್ಟಾಕೊಂಡು ಬಂದಿದೆ. ನಾನು ಪ್ರಮುಖವಾದಂಥ ಒಂದು ವಿಚಾರ ನಿಮ್ಗೆ ಹೇಳ್ತೀನಿ.
ಒಂದು ಹಂತದವರೆಗೆ ಹಲವಾರು ವರ್ಷಗಳು 200 ವರ್ಷಗಳ ಕಾಲ ಬ್ರಿಟಿಷರು ದೇಶವನ್ನು ಆಳ್ವಿಕೆ ಮಾಡಿದ್ರು. ಅವರು ಒಂದು ವಾದ ಮಾಡ್ತಿರ್ತಾರೆ, ಭಾಳ ಜನಕ್ಕೆ ಇದು ಗೊತ್ತಿಲ್ಲ, ಈ ದೇಶದ ಪರಿಶಿಷ್ಟ ಯಾರೋ ನಿಮ್ಮ ಪರವಾಗಿಲ್ಲ, ನಾವು ಸ್ವತಂತ್ರ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರದ್ದೇ ಆದಂಥ ಒಂದು ರಾಜಕೀಯ ಪಕ್ಷ ಇತ್ತು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಇನ್ನೊಂದು ಕಡೆ ನಿರ್ದೇಶನದ ಮೇರೆಗೆ KPCC ಅಧ್ಯಕ್ಷರ ಆದೇಶದ ಮೇರೆಗೆ ನಾನು ಇವತ್ತು ಪರಿಶಿಷ್ಟ ಜಾತಿ ವಿಭಾಗದ ಎಲ್ಲ ಜಿಲ್ಲೆಗಳಿಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸಭೆಗಳನ್ನು ಮಾಡ್ತಾ ಇದ್ದೀನಿ. ಇವತ್ತು ಇದು 7ನೇ ಸಭೆ. ಮತ್ತು ಮುಂದಿನ ದಿನಗಳಲ್ಲಿ ರಾಜ್ಯ ಸಂಪೂರ್ಣವಾಗಿ ಮಾಡಬೇಕಾದಂಥ ಜವಾಬ್ದಾರಿ ನನ್ನ ಮೇಲಿದೆ. ಇದನ್ನು ನಮ್ಮ ಬೆಂಗಳೂರಿನ ದಕ್ಷಿಣದ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷ ಅಂತ ಸಂಪತ್ ಕುಮಾರ್ ಅವರ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಂಜುನಾಥ್ರವರ ಅಧ್ಯಕ್ಷತೆಯಲ್ಲಿ ಈ ಸಭೆನ ಮಾಡಿದ್ದೀವಿ. ಎಲ್ಲರೂ ನಮಗೆ AICCಯಿಂದ ಕೊಟ್ಟಂಥ ನಿರ್ದೇಶನನೇ ಪದಾಧಿಕಾರಿಗಳ ಕುಂದುಕೊರತೆಗಳು ಅಥವಾ ಪಕ್ಷ ಸಂಘಟನೆಯಲ್ಲಿ ಏನೇನು ಕುಂಠಿತ ಏನಾಗಿದೆ ಅಥವಾ ಏನೇನು ಹೊಸದಾಗಿ ಅಳವಡಿಸ್ಕೊಳ್ಬೇಕು ಮತ್ತು ಅವ್ರಿಗೆ ಏನೇನು ಸಮಸ್ಯೆಗಳಿದೆ ಇದನ್ನು ಕೇಳಬೇಕು ಅಂತೇಳಿ ಏನು ಹೇಳಿದರು, ಅದರಂತೆ ಪ್ರತಿಯೊಬ್ಬರಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟು ಎಲ್ಲರೂ ಕೂಡ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ರಾಜ್ಯದ ಸಂಪೂರ್ಣ ನಮ್ಮ ಪ್ರವಾಸ ಮುಗಿಸಿದ ನಂತರ ನಾನು ಕೂಡಲೇ ಕೇಂದ್ರಕ್ಕೆ, AICCಗೆ, KPCCಗೆಲ್ಲ ಒಂದು ವರದಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಸಂಪತ್ ಅವರು ನೇತೃತ್ವದಲ್ಲಿ ಇನ್ನೂ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಇನ್ನೂ ಕೂಡ ಚೆನ್ನಾಗಿ ಸಂಘಟನೆ ಮಾಡ್ತೀವಿ ಅನ್ನೋ ಭರವಸೆ ಕೂಡ ಕೊಟ್ಟಿದ್ದಾರೆ. BBMP ಎಲೆಕ್ಷನ್ ಚುನಾವಣೆಗಳು ಯಾವುದೇ ಕಾರಣಕ್ಕೂ ಕೂಡ ಮುಂದೂಡಲ್ಲ, ನನಗೆ ಗೊತ್ತಿರುವಾಗ. ಅದು ಡಿಸೆಂಬರ್ ಒಳಗಡೆ ಅಂತ ಖಂಡಿತ ಆಗುತ್ತೆ. ಅದರಿಂದ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಚುನಾವಣೆ ಈ ಅತಿ ಹೆಚ್ಚು 5 ಗ್ಯಾರಂಟಿಗಳಲ್ಲಿ ಅತಿ ಹೆಚ್ಚು ಈ ವರ್ಗದವ್ರಿಗೆ ಸವಲತ್ತುಗಳು ಹೋಗ್ತಾ ಇರೋದ್ರಿಂದನೂ ಕೂಡ ತಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಿ ಸಂಘಟನೆ ಮಾಡಬೇಕಂತೇಳಿ ತಮ್ಮಲ್ಲಿ ನಾನು KPCC ಅಧ್ಯಕ್ಷನಾಗಿ ಮನವಿಯನ್ನು ಮಾಡ್ತಾ ಇದ್ದೀನಿ. ರಾಜ್ಯಾಧ್ಯಕ್ಷರೇ, ಚಾಲೆಂಜಿಂಗ್ ಸ್ಟೆಪ್ BBMP ಚುನಾವಣೆ ಬರ್ತಾ ಇದೆ. ಎಷ್ಟು ವಿಧಾನಸಭಾ ಕ್ಷೇತ್ರ ಭೇಟಿ ನೀಡಿದ್ದಾರೆ ಸರ್? ವಿಧಾನಸಭಾಕ್ಕೆ ನಾನೇನು ಹೋಗ್ತಾ ಇಲ್ಲ, ಜಿಲ್ಲಾದು ಪ್ರವಾಸ ಮಾಡ್ತಾ ಇದ್ದೀವಿ. ಈ BBMP ಚುನಾವಣೆ ಬಗ್ಗೆ ಈಗಾಗಲೇ ಅಭಿಷೇಕ್ ದತ್ ಅವರ ನೇತೃತ್ವದಲ್ಲಿ ಕಳೆದ ಬಾರಿನೂ ಕೂಡ ಸಭೆ ಮಾಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ 3 ಸಭೆಗಳನ್ನು ಮಾಡಿದ್ದೀವಿ. ಮತ್ತು ಹೈಕಮಾಂಡು ಮತ್ತು ನಮ್ಮ ರಾಷ್ಟ್ರ ಅಧ್ಯಕ್ಷರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು DK ಶಿವಕುಮಾರ್ ಅವರು ಏನು ಸೂಚನೆಗಳು ಕೊಟ್ಟಿದ್ದಾರೆ ಅದನ್ನು ನಾವು SC ಡಿಪಾರ್ಟ್ಮೆಂಟ್ ಅಂತೂ ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿಕೊಡ್ತಾ ಇದ್ದೀವಿ. ಸರ್, ಕಳೆದಾಗಿ SC ಡಿಪಾರ್ಟ್ಮೆಂಟ್ ಅಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಆದ್ರೆ ವಂಚಿತರಾಗಿದ್ದಾರೆ, ಅಧಿಕಾರನೇ ಸಿಕ್ಕಿಲ್ಲ, ಬಡಪಾಯಿಗಳು ಒದ್ದಾಡ್ತಾ ಇದ್ದಾರೆ. ಇವಾಗ B.Farm ಅಂತ ಕೂಡ ಚಾಲೆಂಜಿಂಗ್ ಸ್ಟೆಪ್ ನಿಮ್ದು? ಇಲ್ಲ ಸರ್, ಅದು ಏನಾಗ್ತಿದೆ, ಈ ಚುನಾವಣೆಗಳು ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ಮುಖಂಡರುಗಳು ಅವರು ಮತ್ತು ಶಾಸಕರುಗಳು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ಅದು ಆಗ್ತದೆ. ಯಾಕೆಂತ ಹೇಳಿದ್ರೆ SC ಘಟಕದ ಥರ ಈ ರಾಜ್ಯದಲ್ಲಿ ಇನ್ನೂ 34 ಘಟಕಗಳಿದೆ. ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಮತದಾರರದು ಕೂಡ ಸಂಗ್ರಹಣೆ ಮಾಡೋದಕ್ಕಂಥ ಕೆಲಸ ಕೂಡ ಪಕ್ಷ ಮಾಡುತ್ತೆ. ಹಾಗಾಗಿ ಯಾರಿಗೆ ಹೆಚ್ಚಿನ ಒಲವು ಇದೆ ಅಂಥವ್ರನ್ನ ಗುರುಸ್ತಕ್ಕಂಥ ಕೆಲಸ ಮಾಡ್ತಾರೆ. ಬಟ್ ನಾನು ಒಬ್ಬ ರಾಜ್ಯದ SC ಘಟಕದ ಅಧ್ಯಕ್ಷನಾಗಿ ನಾನು ಹೆಚ್ಚಿನ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಕೆಲಸ ಮಾಡ್ತಿರೋರಿಗೆ ತಾವು ಟಿಕೆಟ್ಗಳನ್ನು ಕೊಡಬೇಕು ಅಂತೇಳಿ ಹೇಳಿದ್ದೀನಿ. ನಿನ್ನೆ ರಾಷ್ಟ್ರಾಧ್ಯಕ್ಷರು ಬಂದಿದ್ದಾಗ ಕೂಡ ತಾವೆಲ್ಲರೂ ಕೂಡ ಇದ್ದರೆ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ರಾಹುಲ್ ಗಾಂಧಿ ಸಾಹೇಬರಿಗಾಗಲೇ ತೀರ್ಮಾನಗಳನ್ನು ಮಾಡಿದ್ದಾರೆ. ಆ ಡಿಪಾರ್ಟ್ಮೆಂಟಿನ ವರ್ಗಕ್ಕೆ ಯಾರು ಬರ್ತಾರೆ ಆ ಡಿಪಾರ್ಟ್ಮೆಂಟಿನವ್ರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀವಿ ಅನ್ನೋದನ್ನು ಕೂಡ ರಾಷ್ಟ್ರಾಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದಂಥ ಸನ್ಮಾನ್ಯ ಧರ್ಮಸ್ಥಾನ ಸಾಹೇಬರ ಸೂಚನೆಯಂತೆ ಏನು ಇವತ್ತು 10ನೇ ತಾರೀಕೆ ಇತ್ತು, 10ನೇ ತಾರೀಕೆ ಮಾಡೋಕ್ಕೆ ಅಂತ ಒಂದು ದಿನಾಂಕವನ್ನು ನಿಗದಿಪಡಿಸಿದ್ವಿ. ಆದರೆ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರು ಬೆಂಗಳೂರಿಗೆ ಬಂದಿದ್ದರಿಂದ ಅವತ್ತು ನಡೆಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ನನ್ನ ಬ್ಲಾಕ್ ಅಧ್ಯಕ್ಷರುಗಳು,
ಜಿಲ್ಲಾ ಪದಾಧಿಕಾರಿಗಳು, ಅದರಲ್ಲೂ ಜಯನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದಂಥ ಶ್ರೀನಿವಾಸರವರು ಎಲ್ಲರೂ ಸೇರಿಕೊಂಡು ನನ್ನ ಜೊತೆಯಲ್ಲಿ ತುಂಬ ಕೆಲಸವನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ಇನ್ನೂ ಜನ ಜಾಸ್ತಿ ಬರಬೇಕಾಗಿತ್ತು. ಕೆಲವು ಬ್ಲಾಕ್ ಅಧ್ಯಕ್ಷರುಗಳು ಕಾರಣಾಂತರಗಳಿಂದ ಬರಲಿಲ್ಲ. ಅವರೆಲ್ಲ ಮುಂದಿನ ಸಭೆಗೆ ನಾನು ಕರೆದಿ ಅವರಿಗೆ ಒಂದು ಇದನ್ನ ನೀಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ರಾಜ್ಯಾಧ್ಯಕ್ಷ ಬಂದವರು ಹಲವಾರು ಕುಂದುಕೊರತೆಗಳು ಹೇಳಿದ್ರು, ಕಾರ್ಯಕರ್ತರು ಒಂದು ಇದು ಸಿಕ್ಕಿಲ್ಲ ಅಂತ. ಈ ನಿಟ್ಟಿನಲ್ಲಿ ಯಾವ ರೀತಿ ಮನವಿ ಮಾಡಿದ್ರೆ ಸ್ಪಂದನೆ ಕೊಟ್ಟವ್ರೆ ಸರ್ ನಿಮ್ಮ ರಾಜ್ಯಾಧ್ಯಕ್ಷರು? ಅದು ಎಲ್ಲರೂ ಈಗಾಗಲೇ ನಿಗಮ ಮಂಡಳಿಗಳಲ್ಲಿ ಮತ್ತು ಸೂಕ್ತ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಅಂತೇಳಿ ರಾಜ್ಯಾಧ್ಯಕ್ಷರ ಮುಂದೆ ತಮ್ಮ ಅಳಿವುಗಳನ್ನು ತೋಡ್ಕೊಂಡಿದ್ದಾರೆ. ಆದರೂ ಎಲ್ರಿಗೂ ನ್ಯಾಯ ಸಿಗ್ಬೇಕಂತೇಳಿ ಗೂಗಲ್ ಫಾರಂ ಮಾಡಿರೋದು. ಅದಕ್ಕೆ ಮೊದಲು ಎಲ್ಲ ಅವರವರ ನಿರ್ದೇಶನದೊಂದಿಗೆ ಅವರವರು ಬೇಕಾದವ್ರನ್ನ ಹಾಕಿ ಲಿಸ್ಟ್ನಲ್ಲಿ ಕಳಿಸಿದ್ರಿಂದ AICC ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಆ ಲಿಸ್ಟನ್ನ ಯಾವುದೇ ಇದು ಮಾಡಿದಿರಾ. ಮತ್ತು ಈಗ ಏನು ಗೂಗಲ್ ಫಾರಮಲ್ಲಿ ಮಾಡಿದ್ದಾರೆ ಅದರಲ್ಲಿ ಪ್ರತಿಯೊಂದು ಹಂತದ ಕಾರ್ಯಕರ್ತರಲ್ಲಿ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋದಕ್ಕೆ AICC ನಿರ್ದೇಶನದಂತೆ ಮಾನ್ಯ ರಾಜ್ಯಾಧ್ಯಕ್ಷರು ನಮಗೆ ಸೂಚನೆಯನ್ನು ಕೊಟ್ಟಿದ್ದರು. ಅದರಂತೆ ಎಲ್ಲ ಮಾಡಿದ್ದೀವಿ. ಅದರಂತೆ ಯಾರ್ಯಾರಿಗೆ ಅದೃಷ್ಟನ ಒಲಿದು ಬರಬೇಕು. ಯಾರ್ಯಾರಿಗೆ ಅದೃಷ್ಟ ಇದೆಯೋ ಅವರ ಅದೃಷ್ಟದಲ್ಲಿ ನಿಗಮ ಮಂಡಳಿ ಮೆಂಬರ್ ಆಗೋದಾಗಲಿ ಇನ್ನೊಂದಾಗಲಿ ಅವರು ಇದಕ್ಕೆ ಬಿಟ್ಟಿದ್ದು, ವಿವೇಚನೆಗೆ ಬಿಟ್ಟಿದ್ದು ಅಂತ ಇವತ್ತು ನಾನು ಹೇಳಕ್ಕೆ. ಇವತ್ತಿನ ಸಭೆ ಅತ್ಯಂತ ಯಶಸ್ವಿಗೊಳಿಸಿದರೆ ಬ್ಲಾಕ್ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಏನು ಹೇಳ್ತೀರಾ? ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಚಿರಋಣಿಯಾಗಿ ಅವರಿಗೆ ಉತ್ಪೂಕ ವಂದನೆಗಳನ್ನು ಅರ್ಪಿಸ್ತೇನೆ.